ಇಲ್ಲಿ ಒಂದು ಆಲ್ರೆಡಿ ಡಬಲ್ ಪ್ಯಾನಲ್ದು ಸೋಲಾರ್ ಇತ್ತು ಇಲ್ಲ ಆ್ಯಕ್ಚುಲಿ. ಬಟ್ ಅದು ಆ್ಯಕ್ಚುಲಿ ಈ ಟ್ಯೂಬ್ ಇರೋದು ನೀಟಾಗಿ ಸರ್ವಿಸ್ ಮಾಡ್ಬೋದು. ಬಟ್ ಅದು ಡಬಲ್ ಪ್ಯಾನಲ್ದು ತುಂಬ ಕಷ್ಟ, ಸರ್ವಿಸ್ ಮಾಡೋಕ್ಕಾಗಲ್ಲ. ಆಮೇಲೆ ಬ್ಯಾಂಗ್ಳೂರ್ ಸಾಲ್ಟ್ ವಾಟರ್ ಬೇಕಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಇಲ್ಲಿರೋ ಸೋಲಾರನ್ನು ನಾವು ರೀಪ್ಲೇಸ್ ಮಾಡಿದ್ದೀವಿ. ಈ ಟ್ಯೂಬ್ ಸೋಲಾರ್ಸ್ನ ಇವಾಗ ಹೊಸದಾಗಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ನಾವೇ ಸೆಲ್ಫ್ ಆಗಿ ಇದನ್ನು ಹೆಂಗೆ ಕನೆಕ್ಟ್ ಮಾಡ್ಕೋಬೋದು ಈಸಿಯಾಗಿ. ಕನೆಕ್ಷನ್ ಹೆಂಗೆ ಕೊಡ್ಬೋದು, ಔಟ್ಪುಟ್ಟು ಹಾಟ್ ವಾಟರ್ ಔಟ್ಪುಟ್ಟು, ಈ ಕಡೆ ಕೋಲ್ಡ್ ವಾಟರ್ ಇನ್ಪುಟ್, ಏನೇನು ಪೈಪ್ಸ್ ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನಾನು ನಿಮಗೆ ತೊಗೊಂಬಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಇನ್ಸ್ಟಾಲ್ ಮಾಡ್ಬೋದು ಇದನ್ನು ಈಸಿಯಾಗಿ ನೀವೇ ಮನೆಯಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪೈಪ್ ಕನೆಕ್ಷನ್ ಬಂದು ಕೆಳಗಡೆ ಮನೆಗೆ ಹೋಗುತ್ತೆ. ಸೊ ಇಲ್ಲೊಂದು ಟಾಯ್ಲೆಟ್ಗೆ ಹೋಗುತ್ತೆ ಆ್ಯಂಡ್ ಇಲ್ಲಿಂದ ಅಲ್ಲೊಂದು ಪೈಪ್ ಇದೆ, ಅಲ್ಲೊಂದು ಟಾಯ್ಲೆಟ್ಗೆ ಹೋಗುತ್ತೆ. ಅಲ್ಲಿ ಡಿಸ್ಕನೆಕ್ಟ್ ಮಾಡಿ ಡೈರೆಕ್ಟಾಗಿ ವಾಲ್ ಕನೆಕ್ಟ್ ಮಾಡಿ, ಇಲ್ಲಿಗೆ ಡಿಸ್ಕನೆಕ್ಟ್ ಮಾಡಿ, ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಕನೆಕ್ಟ್ ಮಾಡಿ, ಇದನ್ನು ಮೇಲೆ ತೊಗೊಂಡು ಏರೋಟ್ ಪೈಪ್ ಬರುತ್ತೆ, ಆ ಏರೋ ಪೈಪ್ ಮಾಡಬೇಕು. ಇಲ್ಲಿ ಕಟ್ ಮಾಡಿ ಎಂಡಿಗೆ ಜಾಯಿಂಟ್ ಮಾಡಿ ಎಂಡಿಂದ ಇಲ್ಲಿಗೆ ಎತ್ಕೊಬೇಕು. ಏನೇನು ಬೇಕು ಇದಕ್ಕೆಲ್ಲ ಮೆಟೀರಿಯಲ್ಸ್ ತೊಗೊಂಬಂದಿದ್ದೀನಿ. ಇಷ್ಟು ಮೆಟೀರಿಯಲ್ ಅಲ್ಲಿ ಯಾವ್ದು ಏನೇನು ಯೂಸ್ ಮಾಡ್ತೀನಿ ಅದು ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ. ಇದು PVC ಪೈಪು. ಈ CPVC ಪೈಪ್ಗೆ PVC ಸಾಲ್ವೆಂಟ್ ಬರುತ್ತೆ. ಸೊ ಇದು ನಿಮಗೆ ಒಂದು 30 ಸೆಕೆಂಡ್ಸ್ ಅಲ್ಲೇ ಫುಲ್ ಡ್ರೈ ಆಗುತ್ತೆ. ಈ ಒಂದು ಗಮ್ನ ಯೂಸ್ ಮಾಡಬೇಕು CPVC ಯೂಶಲಿ. PVC ಅಂದ್ರೆ ಇದರ ಪ್ಲಾಸ್ಟಿಕ್, ಇದ್ರದ್ದು ಗಮ್ ಯೂಸ್ ಮಾಡಿದ್ರೆ ಸ್ಟಿಕ್ ಆಗಲ್ಲ. ಅಲ್ಲಿಂದ ಅಲ್ಲಿ ಒಂದು ಪೀಸ್ ಕಟ್ ಮಾಡಿ ಇಲ್ಲಿ ಒಂದು ಕಾಲರ್ ಹಾಕ್ತೀನಿ. ಇದು ಕಾಲರು, ಅಲ್ಲಿ ಪೈಪ್ ಕನೆಕ್ಟ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸ್ತೀನಿ. ಪೈಪಿಂದ ವಾಲ್ಗೆ 26 ಇಂಚಸ್ ಇದೆ, 2 ಇಂಚಸ್ ಕಮ್ಮಿ ಕಟ್ ಮಾಡ್ತೀನಿ. ಯಾಕಂದ್ರೆ ಈ ಕಾಲರ್ ಒಂದು ಜಾಯಿಂಟ್ ಆಗುತ್ತೆ, ಒಂದು ಎಲ್ಬೋ ಜಾಯಿಂಟ್ ಆಗುತ್ತೆ ಕಾರ್ನರ್ ಅಲ್ಲಿ. ಸೊ ಒಂದು ಸ್ವಲ್ಪ ಗ್ಯಾಪ್ ಅಲ್ಲಿ ಫ್ರೀ ಆಗಿ ಅಂತ ಒಂದು 2 ಇಂಚಸ್ ಕಮ್ಮಿನೇ ಕಟ್ ಮಾಡ್ತೀನಿ. ಗಮ್ ಹಾಕ್ತೀನಿ ಅಂತ ಹೇಳಿದ್ರೆ ನೀಟಾಗಿ ವೈಟ್ ಮಾಡ್ಕೊಳ್ಳಿ, ನೀಟಾಗಿ ಕ್ಲೀನ್ ಮಾಡಿ. ಒಳಗಡೆ ಅಷ್ಟೇ ಆಚೆ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಡಿ. ಕ್ಲೀನ್ ಮಾಡ್ಕೊಂಡೆಲ್ಲ ಡಸ್ಟ್ ಇದ್ರೆ ಅದು ಗಮ್ ಕುತ್ಕೊಳ್ಳೋಲ್ಲ, ಕರೆಕ್ಟಾಗಿ ಲೀಕೇಜ್ ಕೂಡ ಆಗುತ್ತೆ. ನೀಟಾಗಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗಮ್ ತಗೊಂಡು ಸುತ್ತ ಹಾಕೊಳ್ಳಿ. ಫಿಕ್ಸ್ ಮಾಡಿದ್ದೀನಿ. ಈ ಎಲ್ಬೋನ ಈ ಆಂಗಲ್ ಅಲ್ಲಿ ಇಟ್ಕೊಂಡು ನಾನು ಅದನ್ನ ಟೈಟ್ ಮಾಡಿದ್ದೀನಿ. ಒಂದ್ಸತಿ ಡ್ರೈ ಆದ್ರೆ ಮತ್ತೆ ಅದನ್ನ ಬೆಂಡ್ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಡೈರೆಕ್ಷನ್ ಮಾಡ್ಕೊಂಡು ಈ ಪೈಪ್ಗೆ ಅಟ್ಯಾಚ್ ಮಾಡ್ತೀನಿ. ನಾನು ಎಕ್ಸ್ಟ್ರಾ ಪೈಪ್ಸ್ ತರಿಸಿಲ್ಲ, ಇದಕ್ಕೆ ಏನಾದ್ರು ಬೇಕಲ್ಲ ಪೈಪ್ಸ್ ಎಕ್ಸ್ಟ್ರಾ ತರಿಸಿಲ್ಲ. ಇರೋದು ಹಳೆ ಪೈಪ್ಸ್ನ ಯೂಸ್ ಮಾಡಿ ಏನು ಜುಗಾಡ್ ಮಾಡೋಕ್ಕಾಗುತ್ತೆ ಅದನ್ನು ಜುಗಾಡ್ತಾರೆ. ಪ್ಲಂಬರ್ನ ಕರೆದ್ರೆ 2500 ರೂಪೀಸ್ ಕೇಳಿದ್ರು, ಎಕ್ಸ್ಕ್ಲೂಡಿಂಗ್ ಮೆಟೀರಿಯಲ್ ಬಿಟ್ಟು ಇದಕ್ಕೆ 2,000 ಇನ್ಸ್ಟಾಲೇಷನ್ ಮಾಡೋಕ್ಕೆ. ಆಮೇಲೆ ಟೈಮ್ ಕರೆಕ್ಟಾಗಿ ಅವ್ರು ಸಿಗ್ತಾಯಿಲ್ಲ. ನಾಳೆ ಬರ್ತೀನಿ ನಾಳಿದ್ದು ಬರ್ತೀನಿ ಅಂತಾರೆ. ಮನೇಲಿ ಊರಿಗೆ ಪ್ರಾಬ್ಲಮ್ಮು. ಸೊ ಎಮರ್ಜೆನ್ಸಿಗೆ ನಾವೇ ಮಾಡ್ಕೊಬೋದು, ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮಗೆ ಎಲ್ಲ ಕೆಲಸ ಗೊತ್ತಿದ್ರು ನಾವೇ ಮಾಡ್ಕೊಡ್ಬೇಕು. ಯಾವಾಗ ಒಂದು ವ್ಯಕ್ತಿ ಓನರ್ ಆಗ್ತಾನೆ ಅಂದರೆ ಯಾವುದೋ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಜವಾಬ್ದಾರಿ ಆಗಲಿ, ಆ ಕೆಲಸ ಕಂಪ್ಲೀಟಾಗಿ ಅವ್ನಿಗೆ ಗೊತ್ತಿದ್ರೆ ಮಾತ್ರನೇ ಅವ್ನು ಓನರ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಅವ್ನಿಗೆ ಕೆಲಸ ಗೊತ್ತಿದ್ರಲ್ಲ ಇನ್ನೊಬ್ರಿಗೆ ಹೇಳ್ಕೊಡೋಕ್ಕಾಗುತ್ತೆ. ಇಲ್ಲಾಂದರೆ ಈ ಥರ ಮಾಡು ಇಲ್ಲ ಆ ಥರ ಮಾಡು, ನನಗೆ ಯಾವ ಥರ ಬೇಕು ಅಂತ ಹೇಳಬೇಕು ಅಂದರೆ ಅವನಿಗೆ ಕೆಲಸ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಕೆಲಸ ಗೊತ್ತಿಲ್ಲ ಅಂದರೆ ಅವನು ಇನ್ನೊಬ್ಬನಿಗೆ ಏನು ಗೈಡ್ ಮಾಡಿ ಕೆಲಸ ಆಗಲ್ಲ. ಸೊ ನಮಗೆಲ್ಲ ಕೆಲಸ ಗೊತ್ತಿರಬೇಕು. ಎಮರ್ಜೆನ್ಸಿಗೆ ಯಾವ ಟೈಮಲ್ಲಿ ಏನಾಗೋದು ಗೊತ್ತಿಲ್ಲ, ಎಮರ್ಜೆನ್ಸಿ ನಾವೆಲ್ಲ ಮಾಡ್ಕೊಂಡ್ರೆ ಬೆಸ್ಟ್. ಈ ಒಂದು ಸೈಡು ಆಲ್ರೆಡಿ ಅಲ್ಲಿ ಎಲ್ಬೋ ಹಾಕಿದ್ದೀನಿ, ಆ ಎಲ್ಬೋಗೆ ಇದನ್ನು ಜಾಯಿಂಟ್ ಮಾಡ್ತೀನಿ. ಇನ್ನೊಂದು ಸೈಡು ಒಂದು ಟೀ ಹಾಕೊತೀನಿ. ಟೀ ಏನಕ್ಕೆ ಅಂತ ಹೇಳ್ತೀನಿ. ಟೀ ಅಂತಾರೆ CPVC ಇದು 1 ಇಂಚ್ ಟೀ. 1 ಇಂಚ್ದು ಬರುತ್ತೆ, 3/4 ಇಂಚ್ದು ಬರುತ್ತೆ, 1/4 ಇಂಚ್ದು ಬರುತ್ತೆ. ಸೊ ಡಿಫ್ರೆಂಟ್ ನೀವು ಪೈಪ್ಸ್ ಮೆಜರ್ಮೆಂಟ್ ಮೇಲೆ ಟೀ ಡಿಫರ್ ಆಗುತ್ತೆ. ಇದಕ್ಕೆ ನೀಟಾಗಿ ಟಫ್ಲಾನ್ ಟೇಪ್ ಹಾಕಿ ತಿರ್ಗಿಸ್ಬೇಕಾದ್ರೆ ನಾಬ್ ಕಟ್ ಆಗ್ಬಿಡ್ತು. ಇವಾಗ ಇದನ್ನು ಕಟ್ ಮಾಡಿ ಹೊಸದು ಹಾಕೋಣ. ಇದನ್ನ ಬಂದ್ ಮಾಡಿದ್ರೆ ನೀರೆಲ್ಲ ಆಫ್ ಆಗುತ್ತೆ. ಆಮೇಲೆ ನೀರು ಆಫ್ ಆದರೆ ಅಲ್ಲಿ ಕಟ್ ಮಾಡಿಬಿಟ್ಟು ಜಾಯಿನ್ ಮಾಡ್ಬೋದು. ಸಾಕು ಇಲ್ಲೊಂದು ಆರೋ ಮಾರ್ಕ್ ಇದೆ. ಈ ಆರೋ ಮಾರ್ಕ್ ಹೆಂಗಿದೆ ಫ್ಲೋ ಹಿಂಗೆ ಇರ್ತದೆ.
1 ಇಂಚ್ ಈ ಸೈಡು, ಇದು 3/4 ಇಂಚು. Town from London to Taiwan. I've been all around the globe trying to protect your soul. I'm walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe trying to protect your soul. We are heroes tonight. ಕಟ್ ಮಾಡಿದ್ದು ಇದು 1/4 ಇಂಚದು ಕನ್ವರ್ಟರು, 1 ಇಂಚಿಗೆ 1/4 ಇಂಚಿಂದ 1 ಇಂಚ್ ಕನ್ವರ್ಟರ್ ಮಾಡಿದ್ದೀನಿ. ಕನ್ವರ್ಟ್ ಹಾಕಿ ಒಂದು ಎಲ್ಬೋ ಹಾಕಿದ್ದೀನಿ. ಎಲ್ಬೋಯಿಂದ ಇಲ್ಲೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಪೈಪ್ ಕೊಟ್ಟು ಇಲ್ಲೊಂದು ಕಾಲರ್ ಹಾಕಿ ಇದ್ರದ್ದು ಅಲ್ಲಿ ಕಟ್ ಮಾಡಿದ್ದು ಪೀಸ್ ಎಕ್ಸ್ಟ್ರಾ ಇತ್ತು, ಕಟ್ ಮಾಡಿ ಅದಕ್ಕೆ ಕಾಲರಲ್ಲಿ ಜಾಯಿಂಟ್ ಮಾಡಿ ಇಲ್ಲೊಂದು ಕಾಲರ್ ಹಾಕಿ ಇಲ್ಲೊಂದು ಯೂನಿಯನ್ ಹಾಕಿದ್ದೀನಿ. ಯೂನಿಯನಿಂದ ಇಲ್ಲೊಂದು ಪೀಸ್ ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದೆ ಪೈಪು, ಅದರಿಂದ ಒಂದು ಎಲ್ಬೋಯಿಂದ ಒಂದು ಎಂಟಿಯಿಂದ ಇದು ನಾನ್ ರಿಟರ್ನ್ ವಾಲಿಂದ ಮತ್ತೆ ಒಂದು ಒಂದು ಸ್ವಲ್ಪ ಪೈಪು, ಇಲ್ಲೊಂದು ಈ 1 ಇಂಚದು, ಇದೆಲ್ಲ 1 ಇಂಚದು, ಇದು 1 ಇಂಚದು, 1 ಇಂಚು ಇಂದ 3/4 ಇಂಚಿಗೆ ಕನ್ವರ್ಟರ್ ಇದು. ಇಲ್ಲೊಂದು ಥ್ರೆಡ್ಡಿಂಗ್ ಬರುತ್ತೆ. ಸೊ ಇದು ಇಲ್ಲಿ ಇನ್ ಕೇಸ್ ಏನಾದರೂ ಕೋಲ್ಡ್ ವಾಟರ್ ಬರುತ್ತೆ, ಕೋಲ್ಡ್ ವಾಟರ್ ಬಂದಾಗ ಇದನ್ನು ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಂಡ್ರೆ ನೀರು ಇಲ್ಲಿ ಬರುತ್ತೆ. ಇನ್ ಕೇಸ್ ಏನಾದರೂ ಇದನ್ನು ಸರ್ವಿಸ್ ಮಾಡಬೇಕಂದ್ರೆ ಜಸ್ಟ್ ಈ ಯೂನಿಯನ್ನ ಬಿಚ್ಕೊಂಡು ಇದು ಸಪ್ರೇಟ್ ಇದನ್ನು ಬಿಚ್ಚಿದ್ರೆ ಸಾಕು, ಇದು ಲೂಸ್ ಮಾಡಿದ್ರೆ ಸಾಕು, ಇದು ಪೂರ್ತಿ ಸಪ್ರೇಟ್ ಆಗುತ್ತೆ. ಸೊ ನೀವು ಸರ್ವಿಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಹಾಕ್ಬಿಟ್ಟು ಜಸ್ಟ್ ಇದನ್ನು ಈ ಥ್ರೆಡ್ಡಿಂಗ್ನ ಹಿಂಗೆ ರೋಲ್ ಮಾಡೋದ್ರೆ ಸಾಕು, ಇದು ರೋಲ್ ಆಗುತ್ತೆ. ಓಪನ್ ಮಾಡಿದ್ರೆ ಇದು ಕನೆಕ್ಟ್ ಆಗುತ್ತೆ ಅಷ್ಟೇ. ಕೋಲ್ಡ್ ವಾಟರ್ ಇದು ಏರ್ ಔಟ್ ಆಗೋಕ್ಕೆ ಎಕ್ಸ್ಟ್ರಾ ಇಲ್ಲಿಂದ ಒಂದು ಎಲ್ಬೋ, ಒಂದು ಎಕ್ಸ್ಟೆನ್ಷನ್ ಪೈಪು, ಒಂದು ಎಲ್ಬೋ ಇಲ್ಲಿಂದ ಇಲ್ಲಿಗೆ, ಮತ್ತು ಇಲ್ಲೊಂದು ಎಲ್ಬೋ, ಗೇಟ್ ವಾಲು, ಇಲ್ಲೊಂದು ಗೇಟ್ ವಾಲ್ ಕೊಟ್ಟಿದ್ದೀನಿ, ಅಲ್ಲೊಂದು ಗೇಟ್ ವಾಲ್, ಇಲ್ಲೊಂದು ಯೂನಿಯನು, ಇಲ್ಲೊಂದು ಸೇಮು ನಾನ್ ರಿಟರ್ನ್ ವಾಲ್, ಅಂದರೆ ನೀರು ರಿಟರ್ನ್ ಹೋಗಬಾರ್ದಂತ ಅಲ್ಲೊಂದು ಕೊಟ್ಟಿದ್ದೀನಿ. ಕೋಲ್ಡ್ ವಾಟರ್ಗೊಂದು, ಹಾಟ್ ವಾಟರ್ಗೊಂದು, ಮತ್ತು ಇಲ್ಲಿಂದ ಕನೆಕ್ಟ್ ಮಾಡಿದ್ದೀನಿ ಅಷ್ಟೇ.